ಸರ್ ಅವ್ರುವೆ ಕಾರ್ಪೊರೇಷನ್ನು ಪಂಚಾಯತಿ ರಾಜ್ಯದ ಬಜೆಟ್ಗಿಂತ ಒಂದು ಹೆಜ್ಜೆ ಕೆಳಗಿಳಿದವ್ರು. ಅವರು ಪ್ರಚಾರ ಪ್ರಿಯರಾಯ್ತವ್ರೆ. ಒಂದು 2-3 ಕಾರ್ಯಕ್ರಮ ಮೂಗಿಗೆ ತುಪ್ಪ ತೋರಿಸೋ ಥರ ಮಾಡವ್ರೆ. ಈ ಟ್ಯಾಕ್ಸು ಕೃಷಿಗೇನೋ ಮಾಡಿದ್ವಿ ಅನ್ನೋದು ಈ ಥರದ್ದು 2-3 ವಿಚಾರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಬಿಹಾರ ಕೊಟ್ರಲ್ಲ, ಕರ್ನಾಟಕದವ್ರು ಏನು ಮಾಡಿದ್ವಿ, 19 ಜನ ಲೋಕಸಭೆ ಕಳಿಸಿದ್ದಾರೆ. ಕಳೆದ ಬಾರಿ 27 ಜನ ಲೋಕಸಭೆ ಕಳಿಸಿದ್ದಾರೆ. ಪ್ರಧಾನ ಮಂತ್ರಿ ಆಗಲಿಕ್ಕೆ ಮೋದಿಯವರಿಗೆ ಕರ್ನಾಟಕನೂ ಸಹ ದೊಡ್ಡ ಪ್ರಮಾಣದ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು 3ನೇ ಬಾರಿಗೆ. ಮೊದಲು 2ನೇ ಬಾರಿ ಮಾಡಿ 3ನೇ ಬಾರಿ. ಬರಗಾಲದ ಮೆಮೊರಂಡಮ್ ದುಡ್ಡು ಕೊಡಲ್ಲ. 7ನೇ ಹಣಕಾಸಿನ ಯೋಜನೆಯಲ್ಲಿ ವ್ಯತ್ಯಾಸದ ಘೋಷಣೆ ಮಾಡಿರೋ ಹಣ ದುಡ್ಡು ಕೊಡಲ್ಲ. ಅವ್ರ ಬಜೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಘೋಷಣೆ ಮಾಡಿರೋದು ಕೊಡಲ್ಲ. ತುಂಗಭದ್ರಾ ಅಚ್ಚುಕಟ್ಟಿಗೆ ಮಾಡ್ತೀನಿ ಅಂದರೆ ದುಡ್ಡು ಕೊಡಲ್ಲ. ನಾವು ಯಾವ ರೀತಿ ಬಜೆಟನ್ನು ಅಭಿನಂದಿಸ್ಬೇಕು ಹೇಳಿ? ಯಾವ ರೀತಿ ಈ ಬಜೆಟನ್ನು ನಾವು ಅಭಿನಂದಿಸ್ಬೇಕು? ನಮಗೇನಾದ್ರು ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಸೌತಲ್ಲಿ ನಮ್ಮ ಕೊನೆಯದು. ಇವತ್ತು ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ತಮಿಳ್ನಾಡವರು ಹೆಚ್ಚಿಗೆ ತೊಗೊಂಡೋಗೋರೆ. ಕೇರಳದವರು ಬ್ಯಾಲೆನ್ಸ್ ಆಗಿರ್ತಾರೆ, ಅವ್ರಿಗೆ ನಮ್ಮಷ್ಟು ಸಮಸ್ಯೆ ಕಡಿಮೆ ಇರ್ಬೋದು. ಆಂಧ್ರದವರು ಸಹ ತಮಿಳ್ನಾಡು ಥರ ಉಪಯೋಗಿಸ್ಕೊಂಡಿದ್ದಾರೆ. ಕರ್ನಾಟಕದ ಜನ ಏನು ಮಾಡಿದ್ರು? ಇಲ್ಲಿ ಕಾಂಗ್ರೆಸ್ಸು ಆಡಳಿತ ಇದೆ, ಆಯಿತು. ಕಳೆದ ಬಾರಿ BJPನೇ ಇತ್ತು. ಅವಾಗಲಾರು ಮಾಡ್ತಾರೆ ಏನು ಕಡಿತ ನಾವು? ಯಡಿಯೂರಪ್ಪನವರು ಬೊಮ್ಮಾಯಿಯವರು ಆಡಳಿತ ಮಾಡೋ ಸಂದರ್ಭದಲ್ಲಿ 2 ಕಡೆ ಟೂ ಟೈರ್ ಅಂತಿರು ಅಂತ ಅವಾಗಲೂ ಮಾಡಲಿಲ್ಲ, ಇವಾಗಲೂ ಮಾಡಲ್ಲ. ಟೋಟಲಿ ಆ ಬಜೆಟನ್ನು ಒಳಗಡೆ ಹೋಗಿ ನೋಡಿದ್ರೆ ಆ ಥರದ್ದು ಈ ರಾಷ್ಟ್ರಕ್ಕೆ ಏನು ಅನುಕೂಲ ಆಗುವಂಥ ಒಂದು ಬಜೆಟ್ ಅಲ್ಲ. ಮತ್ತು ಮೇಲ್ನೋಟಕ್ಕೆ ಸ್ವಲ್ಪ ಏನೋ ಮಾಡಿರ್ಬೋದು, ಪ್ರಯತ್ನ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣುತ್ತೆ. ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ ಆಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.